ಮಡಿಕೇರಿಯಲ್ಲಿ ಪುರಾತತ್ವ ಇಲಾಖೆಗೆ ಸೇರಿದ ರಾಜರ ಒಂದು ಗದ್ದುಗೆ ಇದೆ. ಸಾಕಷ್ಟು ಪ್ರವಾಸಿಗರು ಇದು ನೋಡಲಿಕ್ಕೆ ಬರ್ತಾರೆ. ಇದೊಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿರುವಂಥದ್ದು ಪುರಾತನ ಕಾಲಗಳಿಂದ ಇರುವಂಥ ಇದು ಒಂದು ರಾಜರ ಗದ್ದುಗೆ. ಇದೇ ರಾಜರ ಗದ್ದುಗೆ ಜಾಗ ಒತ್ತುವರಿ ಆಗಿದೆ ಅಂತ ಹೇಳುವಂಥದ್ದು ಈಗ ವಿವಾದಕ್ಕೆ ಒಳಗಾಗಿದೆ. ಈ ಜಾಗದಲ್ಲಿ ಸುಮಾರು 1.18 ಎಕರೆ ಒತ್ತುವರಿ ಆಗಿರುವಂಥದ್ದು. ಅದರಿಂದ ಇದು ಒತ್ತುವರಿಯನ್ನು ತೆರವು ಮಾಡಬೇಕಂತ ಹೇಳಿ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆದರೂ ಕೂಡ ತೆರವು ಮಾಡಿಲ್ಲ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಾ, ಅದೇ ಇಲ್ಲಿ ವಸತಿ ಶಾಲೆ ಇದೆ, ಹೋಟೆಲ್ಗಳಿದೆ, ಅಂಗಡಿಗಳಿದೆ, ಸಾಕಷ್ಟು ಮನೆಗಳಿದೆ. ಎಲ್ಲ ಇದ್ದರೂ ಕೂಡ ಇದನ್ನು ತೆರವು ಮಾಡೋ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಪುರಾತತ್ವ ಇಲಾಖೆ ಹಾಗೂ ವೀರಶೈವ ಮಹಾಸಭಾ ಅವರು ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು. ಈ ಹಿಂದೆ ಯಾವ ರೀತಿ ಸರ್ವೆ ಕಾರ್ಯ ಆಗಿತ್ತು, ಸರ್ವೆ ಕಾರ್ಯ ಆಗಿ ಎಲ್ಲ ಪೂರ್ಣಗೊಂಡಿದೆ. ಸರ್ವೆದಲ್ಲಿ ಯಾವುದೇ ಅಪಸ್ವರ ಇಲ್ಲ. ಈಗ ಕೋರ್ಟ್ ಏನು ಆದೇಶ ಮಾಡಿದೆ 1.18 ಎಕರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಒಂದು ವೇಳೆ ತೆರವು ಮಾಡದಿದ್ದಲ್ಲಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಕ್ಯಾಮರಾ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಪುರಾತತ್ವ ಇಲಾಖೆಗೆ ಸೇರಿದ ರಾಜರ ಒಂದು ಗದ್ದುಗೆ ಇದೆ. ಸಾಕಷ್ಟು ಪ್ರವಾಸಿಗರು ಇದು ನೋಡಲಿಕ್ಕೆ ಬರ್ತಾರೆ. ಇದೊಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿರುವಂಥದ್ದು ಪುರಾತನ ಕಾಲಗಳಿಂದ ಇರುವಂಥ ಇದು ಒಂದು ರಾಜರ ಗದ್ದುಗೆ. ಇದೇ ರಾಜರ ಗದ್ದುಗೆ ಜಾಗ ಒತ್ತುವರಿ ಆಗಿದೆ ಅಂತ ಹೇಳುವಂಥದ್ದು ಈಗ ವಿವಾದಕ್ಕೆ ಒಳಗಾಗಿದೆ. ಈ ಜಾಗದಲ್ಲಿ ಸುಮಾರು 1.18 ಎಕರೆ ಒತ್ತುವರಿ ಆಗಿರುವಂಥದ್ದು. ಅದರಿಂದ ಇದು ಒತ್ತುವರಿಯನ್ನು ತೆರವು ಮಾಡಬೇಕಂತ ಹೇಳಿ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆದರೂ ಕೂಡ ತೆರವು ಮಾಡಿಲ್ಲ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಾ, ಅದೇ ಇಲ್ಲಿ ವಸತಿ ಶಾಲೆ ಇದೆ, ಹೋಟೆಲ್ಗಳಿದೆ, ಅಂಗಡಿಗಳಿದೆ, ಸಾಕಷ್ಟು ಮನೆಗಳಿದೆ. ಎಲ್ಲ ಇದ್ದರೂ ಕೂಡ ಇದನ್ನು ತೆರವು ಮಾಡೋ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಪುರಾತತ್ವ ಇಲಾಖೆ ಹಾಗೂ ವೀರಶೈವ ಮಹಾಸಭಾ ಅವರು ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು. ಈ ಹಿಂದೆ ಯಾವ ರೀತಿ ಸರ್ವೆ ಕಾರ್ಯ ಆಗಿತ್ತು, ಸರ್ವೆ ಕಾರ್ಯ ಆಗಿ ಎಲ್ಲ ಪೂರ್ಣಗೊಂಡಿದೆ. ಸರ್ವೆದಲ್ಲಿ ಯಾವುದೇ ಅಪಸ್ವರ ಇಲ್ಲ. ಈಗ ಕೋರ್ಟ್ ಏನು ಆದೇಶ ಮಾಡಿದೆ 1.18 ಎಕರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಒಂದು ವೇಳೆ ತೆರವು ಮಾಡದಿದ್ದಲ್ಲಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಕ್ಯಾಮರಾ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಪುರಾತತ್ವ ಇಲಾಖೆಗೆ ಸೇರಿದ ರಾಜರ ಒಂದು ಗದ್ದುಗೆ ಇದೆ. ಸಾಕಷ್ಟು ಪ್ರವಾಸಿಗರು ಇದು ನೋಡಲಿಕ್ಕೆ ಬರ್ತಾರೆ. ಇದೊಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿರುವಂಥದ್ದು ಪುರಾತನ ಕಾಲಗಳಿಂದ ಇರುವಂಥ ಇದು ಒಂದು ರಾಜರ ಗದ್ದುಗೆ. ಇದೇ ರಾಜರ ಗದ್ದುಗೆ ಜಾಗ ಒತ್ತುವರಿ ಆಗಿದೆ ಅಂತ ಹೇಳುವಂಥದ್ದು ಈಗ ವಿವಾದಕ್ಕೆ ಒಳಗಾಗಿದೆ. ಈ ಜಾಗದಲ್ಲಿ ಸುಮಾರು 1.18 ಎಕರೆ ಒತ್ತುವರಿ ಆಗಿರುವಂಥದ್ದು. ಅದರಿಂದ ಇದು ಒತ್ತುವರಿಯನ್ನು ತೆರವು ಮಾಡಬೇಕಂತ ಹೇಳಿ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆದರೂ ಕೂಡ ತೆರವು ಮಾಡಿಲ್ಲ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಾ, ಅದೇ ಇಲ್ಲಿ ವಸತಿ ಶಾಲೆ ಇದೆ, ಹೋಟೆಲ್ಗಳಿದೆ, ಅಂಗಡಿಗಳಿದೆ, ಸಾಕಷ್ಟು ಮನೆಗಳಿದೆ. ಎಲ್ಲ ಇದ್ದರೂ ಕೂಡ ಇದನ್ನು ತೆರವು ಮಾಡೋ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಪುರಾತತ್ವ ಇಲಾಖೆ ಹಾಗೂ ವೀರಶೈವ ಮಹಾಸಭಾ ಅವರು ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು. ಈ ಹಿಂದೆ ಯಾವ ರೀತಿ ಸರ್ವೆ ಕಾರ್ಯ ಆಗಿತ್ತು, ಸರ್ವೆ ಕಾರ್ಯ ಆಗಿ ಎಲ್ಲ ಪೂರ್ಣಗೊಂಡಿದೆ. ಸರ್ವೆದಲ್ಲಿ ಯಾವುದೇ ಅಪಸ್ವರ ಇಲ್ಲ. ಈಗ ಕೋರ್ಟ್ ಏನು ಆದೇಶ ಮಾಡಿದೆ 1.18 ಎಕರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಒಂದು ವೇಳೆ ತೆರವು ಮಾಡದಿದ್ದಲ್ಲಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಕ್ಯಾಮರಾ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಪುರಾತತ್ವ ಇಲಾಖೆಗೆ ಸೇರಿದ ರಾಜರ ಒಂದು ಗದ್ದುಗೆ ಇದೆ. ಸಾಕಷ್ಟು ಪ್ರವಾಸಿಗರು ಇದು ನೋಡಲಿಕ್ಕೆ ಬರ್ತಾರೆ. ಇದೊಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿರುವಂಥದ್ದು ಪುರಾತನ ಕಾಲಗಳಿಂದ ಇರುವಂಥ ಇದು ಒಂದು ರಾಜರ ಗದ್ದುಗೆ. ಇದೇ ರಾಜರ ಗದ್ದುಗೆ ಜಾಗ ಒತ್ತುವರಿ ಆಗಿದೆ ಅಂತ ಹೇಳುವಂಥದ್ದು ಈಗ ವಿವಾದಕ್ಕೆ ಒಳಗಾಗಿದೆ. ಈ ಜಾಗದಲ್ಲಿ ಸುಮಾರು 1.18 ಎಕರೆ ಒತ್ತುವರಿ ಆಗಿರುವಂಥದ್ದು. ಅದರಿಂದ ಇದು ಒತ್ತುವರಿಯನ್ನು ತೆರವು ಮಾಡಬೇಕಂತ ಹೇಳಿ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆದರೂ ಕೂಡ ತೆರವು ಮಾಡಿಲ್ಲ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಾ, ಅದೇ ಇಲ್ಲಿ ವಸತಿ ಶಾಲೆ ಇದೆ, ಹೋಟೆಲ್ಗಳಿದೆ, ಅಂಗಡಿಗಳಿದೆ, ಸಾಕಷ್ಟು ಮನೆಗಳಿದೆ. ಎಲ್ಲ ಇದ್ದರೂ ಕೂಡ ಇದನ್ನು ತೆರವು ಮಾಡೋ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಪುರಾತತ್ವ ಇಲಾಖೆ ಹಾಗೂ ವೀರಶೈವ ಮಹಾಸಭಾ ಅವರು ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು. ಈ ಹಿಂದೆ ಯಾವ ರೀತಿ ಸರ್ವೆ ಕಾರ್ಯ ಆಗಿತ್ತು, ಸರ್ವೆ ಕಾರ್ಯ ಆಗಿ ಎಲ್ಲ ಪೂರ್ಣಗೊಂಡಿದೆ. ಸರ್ವೆದಲ್ಲಿ ಯಾವುದೇ ಅಪಸ್ವರ ಇಲ್ಲ. ಈಗ ಕೋರ್ಟ್ ಏನು ಆದೇಶ ಮಾಡಿದೆ 1.18 ಎಕರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಒಂದು ವೇಳೆ ತೆರವು ಮಾಡದಿದ್ದಲ್ಲಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಕ್ಯಾಮರಾ ಯುವಕರ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಪುರಾತತ್ವ ಇಲಾಖೆಗೆ ಸೇರಿದ ರಾಜರ ಒಂದು ಗದ್ದುಗೆ ಇದೆ. ಸಾಕಷ್ಟು ಪ್ರವಾಸಿಗರು ಇದು ನೋಡಲಿಕ್ಕೆ ಬರ್ತಾರೆ. ಇದೊಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿರುವಂಥದ್ದು ಪುರಾತನ ಕಾಲಗಳಿಂದ ಇರುವಂಥ ಇದು ಒಂದು ರಾಜರ ಗದ್ದುಗೆ. ಇದೇ ರಾಜರ ಗದ್ದುಗೆ ಜಾಗ ಒತ್ತುವರಿ ಆಗಿದೆ ಅಂತ ಹೇಳುವಂಥದ್ದು ಈಗ ವಿವಾದಕ್ಕೆ ಒಳಗಾಗಿದೆ. ಈ ಜಾಗದಲ್ಲಿ ಸುಮಾರು 1.18 ಎಕರೆ ಒತ್ತುವರಿ ಆಗಿರುವಂಥದ್ದು. ಅದರಿಂದ ಇದು ಒತ್ತುವರಿಯನ್ನು ತೆರವು ಮಾಡಬೇಕಂತ ಹೇಳಿ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆದರೂ ಕೂಡ ತೆರವು ಮಾಡಿಲ್ಲ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಾ, ಅದೇ ಇಲ್ಲಿ ವಸತಿ ಶಾಲೆ ಇದೆ, ಹೋಟೆಲ್ಗಳಿದೆ, ಅಂಗಡಿಗಳಿದೆ, ಸಾಕಷ್ಟು ಮನೆಗಳಿದೆ. ಎಲ್ಲ ಇದ್ದರೂ ಕೂಡ ಇದನ್ನು ತೆರವು ಮಾಡೋ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು
ಪುರಾತತ್ವ ಇಲಾಖೆ ಹಾಗೂ ವೀರಶೈವ ಮಹಾಸಭಾ ಅವರು ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು. ಈ ಹಿಂದೆ ಯಾವ ರೀತಿ ಸರ್ವೆ ಕಾರ್ಯ ಆಗಿತ್ತು, ಸರ್ವೆ ಕಾರ್ಯ ಆಗಿ ಎಲ್ಲ ಪೂರ್ಣಗೊಂಡಿದೆ. ಸರ್ವೆದಲ್ಲಿ ಯಾವುದೇ ಅಪಸ್ವರ ಇಲ್ಲ. ಈಗ ಕೋರ್ಟ್ ಏನು ಆದೇಶ ಮಾಡಿದೆ 1.18 ಎಕರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಒಂದು ವೇಳೆ ತೆರವು ಮಾಡದಿದ್ದಲ್ಲಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಪುರಾತತ್ವ ಇಲಾಖೆಗೆ ಸೇರಿದ ರಾಜರ ಒಂದು ಗದ್ದುಗೆ ಇದೆ. ಸಾಕಷ್ಟು ಪ್ರವಾಸಿಗರು ಇದು ನೋಡಲಿಕ್ಕೆ ಬರ್ತಾರೆ. ಇದೊಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿರುವಂಥದ್ದು. ಪುರಾತನ ಕಾಲಗಳಿಂದ ಇರುವಂಥ ಇದು ಒಂದು ರಾಜರ ಗದ್ದುಗೆ. ಇದೇ ರಾಜರ ಗದ್ದುಗೆ ಜಾಗ ಒತ್ತುವರಿ ಆಗಿದೆ ಅಂತ ಹೇಳುವಂಥದ್ದು ಈಗ ವಿವಾದಕ್ಕೆ ಒಳಗಾಗಿದೆ. ಈ ಜಾಗದಲ್ಲಿ ಸುಮಾರು 1.18 ಎಕರೆ ಒತ್ತುವರಿ ಆಗಿರುವಂಥದ್ದು. ಅದರಿಂದ ಇದು ಒತ್ತುವರಿಯನ್ನು ತೆರವು ಮಾಡಬೇಕಂತೇಳಿ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆದರೂ ಕೂಡ ತೆರವು ಮಾಡಿಲ್ಲ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಾ, ಅದೇ ಇಲ್ಲಿ ವಸತಿ ಶಾಲೆ ಇದೆ, ಹೋಟೆಲ್ಗಳಿದೆ, ಅಂಗಡಿಗಳಿದೆ, ಸಾಕಷ್ಟು ಮನೆಗಳಿದೆ. ಎಲ್ಲ ಇದ್ದರೂ ಕೂಡ ಇದನ್ನು ತೆರವು ಮಾಡೋ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಪುರಾತತ್ವ ಇಲಾಖೆ ಹಾಗೂ ವೀರಶೈವ ಮಹಾಸಭಾ ಅವರು ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು. ಈ ಹಿಂದೆ ಯಾವ ರೀತಿ ಸರ್ವೆ ಕಾರ್ಯ ಆಗಿತ್ತು, ಸರ್ವೆ ಕಾರ್ಯ ಆಗಿ ಎಲ್ಲ ಪೂರ್ಣಗೊಂಡಿದೆ. ಸರ್ವೆದಲ್ಲಿ ಯಾವುದೇ ಅಪಸ್ವರ ಇಲ್ಲ. ಈಗ ಕೋರ್ಟ್ ಏನು ಆದೇಶ ಮಾಡಿದೆ 1.18 ಎಕರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಒಂದು ವೇಳೆ ತೆರವು ಮಾಡದಿದ್ದಲ್ಲಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಪುರಾತತ್ವ ಇಲಾಖೆಗೆ ಸೇರಿದ ರಾಜರ ಒಂದು ಗದ್ದುಗೆ ಇದೆ. ಸಾಕಷ್ಟು ಪ್ರವಾಸಿಗರು ಇದು ನೋಡಲಿಕ್ಕೆ ಬರ್ತಾರೆ. ಇದೊಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿರುವಂಥದ್ದು. ಪುರಾತನ ಕಾಲಗಳಿಂದ ಇರುವಂಥ ಇದು ಒಂದು ರಾಜರ ಗದ್ದುಗೆ. ಇದೇ ರಾಜರ ಗದ್ದುಗೆ ಜಾಗ ಒತ್ತುವರಿ ಆಗಿದೆ ಅಂತ ಹೇಳುವಂಥದ್ದು ಈಗ ವಿವಾದಕ್ಕೆ ಒಳಗಾಗಿದೆ. ಈ ಜಾಗದಲ್ಲಿ ಸುಮಾರು 1.18 ಎಕರೆ ಒತ್ತುವರಿ ಆಗಿರುವಂಥದ್ದು. ಅದರಿಂದ ಇದು ಒತ್ತುವರಿಯನ್ನು ತೆರವು ಮಾಡಬೇಕಂತೇಳಿ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆದರೂ ಕೂಡ ತೆರವು ಮಾಡಿಲ್ಲ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಾ, ಅದೇ ಇಲ್ಲಿ ವಸತಿ ಶಾಲೆ ಇದೆ, ಹೋಟೆಲ್ಗಳಿದೆ, ಅಂಗಡಿಗಳಿದೆ, ಸಾಕಷ್ಟು ಮನೆಗಳಿದೆ. ಎಲ್ಲ ಇದ್ದರೂ ಕೂಡ ಇದನ್ನು ತೆರವು ಮಾಡೋ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಪುರಾತತ್ವ ಇಲಾಖೆ ಹಾಗೂ ವೀರಶೈವ ಮಹಾಸಭಾ ಅವರು ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು. ಈ ಹಿಂದೆ ಯಾವ ರೀತಿ ಸರ್ವೆ ಕಾರ್ಯ ಆಗಿತ್ತು, ಸರ್ವೆ ಕಾರ್ಯ ಆಗಿ ಎಲ್ಲ ಪೂರ್ಣಗೊಂಡಿದೆ. ಸರ್ವೆದಲ್ಲಿ ಯಾವುದೇ ಅಪಸ್ವರ ಇಲ್ಲ. ಈಗ ಕೋರ್ಟ್ ಏನು ಆದೇಶ ಮಾಡಿದೆ 1.18 ಎಕರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಒಂದು ವೇಳೆ ತೆರವು ಮಾಡದಿದ್ದಲ್ಲಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಪುರಾತತ್ವ ಇಲಾಖೆಗೆ ಸೇರಿದ ರಾಜರ ಒಂದು ಗದ್ದುಗೆ ಇದೆ. ಸಾಕಷ್ಟು ಪ್ರವಾಸಿಗರು ಇದು ನೋಡಲಿಕ್ಕೆ ಬರ್ತಾರೆ. ಇದೊಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಿರುವಂಥದ್ದು. ಪುರಾತನ ಕಾಲಗಳಿಂದ ಇರುವಂಥ ಇದು ಒಂದು ರಾಜರ ಗದ್ದುಗೆ. ಇದೇ ರಾಜರ ಗದ್ದುಗೆ ಜಾಗ ಒತ್ತುವರಿ ಆಗಿದೆ ಅಂತ ಹೇಳುವಂಥದ್ದು ಈಗ ವಿವಾದಕ್ಕೆ ಒಳಗಾಗಿದೆ. ಈ ಜಾಗದಲ್ಲಿ ಸುಮಾರು 1.18 ಎಕರೆ ಒತ್ತುವರಿ ಆಗಿರುವಂಥದ್ದು. ಅದರಿಂದ ಇದು ಒತ್ತುವರಿಯನ್ನು ತೆರವು ಮಾಡಬೇಕಂತೇಳಿ ಕೋರ್ಟ್ ಆದೇಶ ಆಗಿದೆ. ಕೋರ್ಟ್ ಆದೇಶ ಆದರೂ ಕೂಡ ತೆರವು ಮಾಡಿಲ್ಲ ಅಂತ ಹೇಳುವಂಥದ್ದು ಈಗ ಆರೋಪ ಇರುವಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಾ, ಅದೇ ಇಲ್ಲಿ ವಸತಿ ಶಾಲೆ ಇದೆ, ಹೋಟೆಲ್ಗಳಿದೆ, ಅಂಗಡಿಗಳಿದೆ, ಸಾಕಷ್ಟು ಮನೆಗಳಿದೆ. ಎಲ್ಲ ಇದ್ದರೂ ಕೂಡ ಇದನ್ನು ತೆರವು ಮಾಡೋ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಪುರಾತತ್ವ ಇಲಾಖೆ ಹಾಗೂ ವೀರಶೈವ ಮಹಾಸಭಾ ಅವರು ನ್ಯಾಯಾಲಯಕ್ಕೆ ಹೋಗಿರುವಂಥದ್ದು. ಈ ಹಿಂದೆ ಯಾವ ರೀತಿ ಸರ್ವೆ ಕಾರ್ಯ ಆಗಿತ್ತು, ಸರ್ವೆ ಕಾರ್ಯ ಆಗಿ ಎಲ್ಲ ಪೂರ್ಣಗೊಂಡಿದೆ. ಸರ್ವೆದಲ್ಲಿ ಯಾವುದೇ ಅಪಸ್ವರ ಇಲ್ಲ. ಈಗ ಕೋರ್ಟ್ ಏನು ಆದೇಶ ಮಾಡಿದೆ 1.18 ಎಕರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಒಂದು ವೇಳೆ ತೆರವು ಮಾಡದಿದ್ದಲ್ಲಿ ಮತ್ತೆ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.